ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಬಿಸ್ಲೇರಿ ಅಂತ. ನಾನು ಇಲ್ಲಿ ಸೆಕ್ಯೂರ್ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಕ್ ಸರ್ಜನ್. ನಾವು ಇಂದು ಟ್ಯಾವಿ ಬಗ್ಗೆ ಮಾತಾಡಲಿಕ್ಕೆ ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ತೇವೆ. ಟ್ಯಾವಿ ಅಂತಂದರೆ ಟ್ರಾನ್ಸ್ ಕೆಥೆಟರ್ ಅಯೋಟಿಕ್ ವಾಲ್ವ್ ಇಂಪ್ಲಾಂಟೇಷನ್ ಅಂತ. ಇದರೊಳಗೆ ಏನು ಮಾಡ್ತೀವಿ ಅಂತಂದರೆ ನಾರ್ಮಲ್ ಪ್ರೊಸೀಜರ್ ಹೆಂಗೆ ವಾಲ್ವ್ ರಿಪ್ಲೇಸ್ಮೆಂಟಿಗೆ ಜಸ್ಟ್ ಓಪನ್ ಮಾಡಿ ಮಾಡ್ತೀವಲ್ಲ, ಅದ್ರ ಬದಲು ಇದು ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್. ಇದರೊಳಗೆ ನಾವು ಅಪ್ಪದ ಮನೆಗೆ ಇದರೊಳಗೆ ರಕ್ತನಾಳದ ಮೂಲಕ ಗ್ರಾಯಿನ್ನಲ್ಲಿರೋ ರಕ್ತನಾಳದ ಮೂಲಕ ವಾಲ್ವ್ನ ಇಂಪ್ಲಾಂಟ್ ಮಾಡಿ ಒಂದು ವಾಲ್ವ್ ಒಳಗೆ ಇನ್ನೊಂದು ವಾಲ್ವ್ನ ಇಂಪ್ಲಾಂಟ್ ಮಾಡ್ತಿದ್ವಿ, ಅಯೋಟಿಕ್ ವಾಲ್ವ್. ಇದು ಯಾವ ಪೇಷಂಟ್ನಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಪೇಷಂಟ್ ಯಾವಾಗ ನಾರ್ಮಲ್ ಪ್ರೊಸೀಜರ್ ಏನು ಅಯೋಟಿಕ್ ವಾಲ್ವ್ ಸ್ಟೆನೋಸಿಸ್ ಅಂತಂದರೆ ಹಾರ್ಟಿಂದ ವಾಲ್ವ್ ಭಾಳ ಚಿಕ್ಕದಾಗಿರೋದ್ರಿಂದ ಹಾರ್ಟಿನ ಪಂಪಿಂಗ್ ಚೆನ್ನಾಗಿ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ನಾವು ಈ ವಾಲ್ವ್ನ ತೆಗೆದು ಇನ್ನೊಂದು ವಾಲ್ವ್ನ ರಿಪ್ಲೇಸ್ಮೆಂಟ್ ಮಾಡಬೇಕು. ನಾರ್ಮಲ್ ಸರ್ಜಿಕಲ್ ಪ್ರೊಸೀಜರ್ ಒಳಗೆ ಚೆಸ್ಟ್ನ ಓಪನ್ ಮಾಡಿ ಆಪರೇಷನ್ ಮಾಡ್ತೀವಿ. ಇದರಿಂದ ಸ್ವಲ್ಪ ವಯಸ್ಸಾಗಿದ್ದ ಪೇಷಂಟ್, 75 ವರ್ಷದ ಮೇಲಿರೋ ಪೇಷಂಟ್ಸು, ಭಾಳ ವೀಕ್ ಇದ್ರು ಪೇಷಂಟ್ ಅಂತಂದರೆ ಆ ಆಪರೇಷನ್ ತಡ್ಕೊಳೋದು ಕಷ್ಟ ಆಗುತ್ತೆ. ಸೊ ಇಂಥ ಪೇಷಂಟ್ಗಳಲ್ಲಿ ನಾವು ಟ್ಯಾವಿ ಪ್ರೊಸೀಜರ್ ಯೂಸ್ ಮಾಡ್ಬೋದು. ಈ ಪ್ರೊಸೀಜರ್ ರೀಸೆಂಟಾಗಿ ಒಂದು ವಾರದಿಂದ ನಾವು ನಮ್ಮಲ್ಲಿರೋ ಪೇಷಂಟ್ 73 ವರ್ಷದ ಇರೋ ಪೇಷಂಟಿಗೆ ಆಪರೇಷನ್ ಮಾಡಿ ಟ್ಯಾವಿ ಅಳವಡಿಸಿದ್ದೇವೆ. ಈ ಪೇಷಂಟ್ನಲ್ಲಿ ನಮ್ಮದು ಅಯೋಟ ನಾರ್ಮಲ್ ಆಗಿ ಓಪನ್ ಮಾಡಿ ಟ್ರೈ ಮಾಡಿದ್ವಿ ಆಪರೇಷನ್ ಮಾಡಲಿಕ್ಕೆ. ಬಟ್ ಅದು ಅಯೋಟದೊಳಗೆ ಭಾಳ ಕ್ಯಾಲ್ಸಿಫಿಕೇಶನ್ ಇದ್ದು ನಮಗೆ ನಾರ್ಮಲ್ ಪ್ರೊಸೀಜರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದರಿಂದ ನಾವು ಇವರಿಗೆ ಮಿನಿಮಲ್ ಇನ್ವೇಸಿವ್ ಟ್ಯಾವಿ ಅಂತೇಳಿ ನಮ್ಮ ಎಕ್ಸ್ಪರ್ಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಸೆಕ್ಯೂರ್ ಹಾಸ್ಪಿಟಲ್ ಒಳಗೆ ಹೊಸ ವಾಲ್ವ್ನ ಗ್ರಾಯಿನ್ ಮೂಲಕನೇ ಇಂಪ್ಲಾಂಟ್ ಮಾಡಿದ್ದೀವಿ. ಸೊ ಈ ಪ್ರೊಸೀಜರ್ನಲ್ಲಿ ನಾವು ಪೇಷಂಟ್ನ ಕ್ಯಾಥ್ಲ್ಯಾಬ್ ಒಳಗೆ ಗ್ರಾಯಿನ್ ಮೂಲಕ ಅಂದರೆ ಕಾಲಿನ ಮೂಲಕ ರಕ್ತನಾಳದ ಹೋಗಿ ವಾಲ್ವ್ನ ಅಯೋಟದೊಳಗೆ ಇನ್ನೊಂದು ವಾಲ್ವ್ನ ಇಂಪ್ಲಾಂಟ್ ಮಾಡ್ತೀವಿ. ಈ ಪ್ರೊಸೀಜರು ಜನರಲ್ ಅನಸ್ತೇಷನು ಬೇಕಾಗೋದಿಲ್ಲ. ಸೊ ಹಾಗಾಗಿ ವೆಂಟಿಲೇಟರ್ ಮೇಲೆ ಹೋಗೋ ಚಾನ್ಸಸ್ ಕಡಿಮೆ ಪೇಷಂಟ್, ಮತ್ತು ICU ಸ್ಟೇನು ಕಡಿಮೆ ಆಗುತ್ತೆ. ಸೊ ಇನ್ವೇಸಿವ್ನೆಸ್ ಕಡಿಮೆ ಆಗಿ ಪೇಷಂಟ್ ರಿಕವರಿ ಫಾಸ್ಟ್ ಆಗುತ್ತೆ. ಸೊ ಈ ಪೇಷಂಟ್ 2-3 ದಿನದಲ್ಲಿ ಮನೆಗೆ ಕಳಿಸ್ಬೋದು. ಸೊ ನಾವು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ, ಯಾವ ಪೇಷಂಟ್ ಅಯೋಟಿಕ್ ಸ್ಟೆನೋಸಿಸ್ ಭಾಳ ಏಜ್ ಆಗಿತ್ತು ಅಂತಂತಂದರೆ ಕೆಲವು ಸತಿ ಏನು ಮಾಡ್ತೀವಿ, ಭಾಳ ವಯಸ್ಸಾಗೈತಿ ಏನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಬಿಡ್ತಿದ್ವಿ. ಸೊ ಅಂಥ ಪೇಷಂಟ್ನ ನಾವೀಗ ಟ್ಯಾವಿ ಮಾಡೋದ್ರಿಂದ ಪೇಷಂಟನ್ನ ಇವನ್ 80 ವರ್ಷದ ಪೇಷಂಟಿಗೂ ಆಪರೇಷನ್ ಮಾಡಿ ಆರಾಮ್ ಮಾಡ್ಬೋದು. ಸೊ ಈ ಪ್ರೊಸೀಜರ್ ಮೊದಲು ಬರೀ ಬ್ಯಾಂಗ್ಳೂರು, ಬಾಂಬೆ ಒಳಗೆ ಆಗ್ತಾ ಇತ್ತು. ಇವಾಗ ನಾವು ಹುಬ್ಳಿ ಒಳಗೆ ನಮ್ಮ ಸೆಕ್ಯೂರ್ ಹಾಸ್ಪಿಟಲ್ನಲ್ಲೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್.